ಇವತ್ತು ವಿಶ್ವ ನೆಚ್ಚಿದಂತ ಒಬ್ಬ ನಾಯಕ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಸರ್ ಅವ್ರನ್ನ ಕಾಂಗ್ರೆಸ್ ನ್ಯಾಷನಲ್ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಡೀ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಅಂದ್ರೆ ಭಯೋತ್ಪಾದಕರಿಗೆ ಹೋಲಿಸಿದಂತ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬ ಎಂತ ನಾಯಕ ಅಂತ ಒಂದು ನೀಚ ಸಂಸ್ಕೃತಿಯನ್ನ ಅವ್ರು ಕಲಿಸ್ತಾ ಇದ್ದಾರೆ. ಅವ್ರ ಬಾಯಿಂದ ದೊಡ್ಡ ವ್ಯಕ್ತಿ ಅಂತ ಅವ್ರ ಬಾಯಿಂದ ಇಂಥ ವ್ಯಕ್ತಿ ಬಾಯಲ್ಲಿ ಬರಬಾರ್ದಾಗಿತ್ತು. ಅಂತದೊಬ್ಬ ಪ್ರಧಾನಮಂತ್ರಿ, ಇಡೀ ದೇಶಕ್ಕೆ ಪ್ರತಿನಿಧಿಸುವಂತ ಪ್ರಧಾನಮಂತ್ರಿನ ಭಯೋತ್ಪಾದಕ ಕರೆದಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ವತಿಯಿಂದ ಎಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಹಾಗಾಗಿ ಇದನ್ನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಒಬ್ಬ ಪ್ರಧಾನಮಂತ್ರಿನ ಹಂಗೆ ಕರೆದಿದ್ದಕ್ಕೆ ಎಲ್ಲರಿಗೂ ನೋವಾಗಿದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಒಂದೇ ಅಲ್ಲ, ಇಡೀ ದೇಶದ ಜನತೆಗೆ ಒಂದು ನೋವಾಗಿದೆ. ಹಂಗಾಗಿ ಇದನ್ನ ನಾವು ಪ್ರತಿಭಟಿಸ್ತಾ ಇದ್ದೇವೆ. ಬಳ್ಳಾರಿಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ಮಂಡಲದಲ್ಲಿರುವಂತ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಇವತ್ತು ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ. ತಮಗೆಲ್ರಿಗೂ ಗೊತ್ತಿದೆ, ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ಮಾನ್ಯನೀಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಭಯೋತ್ಪಾದಕ ಅಂತೇಳಿ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಭಾರತಕ್ಕೆ ಅಗೌರವವನ್ನ ಮಾಡಿದ್ದಾರೆ. ನಿಮಗೆಲ್ರಿಗೂ ಗೊತ್ತಿರಲಿ, ಯಾವುದಾದ್ರೂ ಭಾರತವನ್ನ ಬಿಟ್ಟು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬಹಳ ಅತ್ಯುನ್ನತ ಪದವಿ ಮತ್ತು ಪುರಸ್ಕಾರಗಳಿದ್ರೆ ಅದು ಆ ತರದ್ದು ನರೇಂದ್ರ ಮೋದಿ ಅವರಿಗೆ ಬೇರೆ ದೇಶಗಳು ಪುರಸ್ಕಾರವನ್ನ ಗೌರವವನ್ನ ಕೊಟ್ಟು ಕಂಡಿದೆ. ಸುಮಾರು 25ಕ್ಕೂ ಹೆಚ್ಚು ಆ ದೇಶದ ಹೆಂಗೆ ನಮ್ಮ ಭಾರತ ದೇಶದಲ್ಲಿ ಭಾರತ ರತ್ನ ಹೆಂಗೋ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಬೇರೆ ಬೇರೆಯ ರೀತಿಯ ಅತ್ಯುನ್ನತ ಗೌರವವನ್ನು ಕೊಟ್ಟು ಪ್ರಧಾನಮಂತ್ರಿಗಳಿಗೆ ಗೌರವಿಸಿರುವಂತಹ ದೇಶಗಳು ಇದಾವೆ. ಅಂತ ಪ್ರಧಾನಮಂತ್ರಿಯನ್ನ, ಒಬ್ಬ ವಿಶ್ವದ ನಾಯಕನನ್ನ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಏನು ಉಲ್ಲೇಖ ಮಾಡಿದ್ದಾರೆ, ಅವರು ಭಯೋತ್ಪಾದಕರಂತ ಕರೀತಾರೆ. ಇದಕ್ಕೆ ಸಂಸ್ಕಾರ ನಿಮ್ಮದು ಎಂಥದ್ದು, ಕಾಂಗ್ರೆಸ್ಸಿನ ಸಂಸ್ಕಾರ ಅನ್ನುವಂಥದ್ದು ಇವತ್ತು ಇಡೀ ದೇಶಕ್ಕೆ, ಈ ಜನತೆಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇದನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ತಾವು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆಗೆ ನಾಲಾಯಕಿರುವಂತವ್ರು ಇದ್ದೀರಿ. ಹಾಗಾಗಿ ನೀವು ತಕ್ಷಣ ಕಾಂಗ್ರೆಸ್ ಗದ್ದುಗೆಯಿಂದ ಕೆಳಗಿಳಿಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಮುತ್ತಿಗೆ ಹಾಕೋರಿದ್ದೀವಿ.